ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿಗ್ಯಾಸ್ ಮಠ ಸರ್ಕಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೇ 17, 2022ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲಿಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ 2 ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಈ ಒಂದು ಕ್ವಶನ್ ನೋಡಿ, ಬಿಸಿನೆಸ್ ಸ್ಟ್ಯಾಂಡರ್ಡ್ ಪೇಪರ್ನ ಮಾಹಿತಿ ಆಗಿದೆ ಫ್ರೆಂಡ್ಸ್. ಹಾಗಾದರೆ ಕ್ವಶನ್ ನೋಡಿ, ಭಾರತದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಇತ್ತೀಚೆಗೆ ಯಾವ ರಾಜ್ಯದ ಸ್ಟಾರ್ಟಪ್ ನೀತಿ ಮತ್ತು ಅನುಷ್ಠಾನ ಯೋಜನೆ 2022 ಅದರ ನೋಡಿ, ಸ್ಟಾರ್ಟಪ್ ಪಾಲಿಸಿ ಆ್ಯಂಡ್ ಇಂಪ್ಲಿಮೆಂಟೇಷನ್ ಪ್ಲಾನ್ 2022, ಅದರ ಜೊತೆಗೆ ಸ್ಟಾರ್ಟಪ್ ಪೋರ್ಟಲ್ ಅನ್ನು ಕೂಡ ಪ್ರಾರಂಭಿಸಿದ್ದಾರೆ. ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ, ಆಪ್ಷನ್ ನಂಬರ್ 2 ಮಧ್ಯಪ್ರದೇಶ. ನೋಡಿ, ಮಧ್ಯಪ್ರದೇಶ ಸರ್ಕಾರ ಯುವ ಪೀಳಿಗೆಯನ್ನು, ಯುವ ಉದ್ಯಮಿಗಳನ್ನು ಉತ್ತೇಜನ ಮಾಡಲಿಕ್ಕಾಗಿ ಜಾರಿಗೆ ತಂದಿರತಕ್ಕಂಥ ಸ್ಟಾರ್ಟಪ್ ಪಾಲಿಸಿ ಆ್ಯಂಡ್ ಇಂಪ್ಲಿಮೆಂಟೇಷನ್ ಪ್ಲಾನ್ 2022 ಅದರ ಜೊತೆಗೆ ಸ್ಟಾರ್ಟಪ್ ಪೋರ್ಟಲ್ ಅನ್ನು ಕೂಡ ಭಾರತದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಇತ್ತೀಚೆಗೆ ಉದ್ಘಾಟನೆಯನ್ನು ಮಾಡಿದ್ದಾರೆ ಅಲ್ಲಿ. ಹಾಗಾದರೆ ಮಧ್ಯಪ್ರದೇಶ ನೋಡೋದಾದರೆ ನೋಡಿ, ಮಧ್ಯಪ್ರದೇಶ ಭಾರತದ ರಾಜ್ಯವಾಗಿ ಪರಿಣಮಿಸಿದ್ದು ಯಾವಾಗಂದರೆ ನವೆಂಬರ್ 1, 1956ರಲ್ಲಿ. ನವೆಂಬರ್ 1, 1956ರಲ್ಲಿ ಭಾರತದ ರಾಜ್ಯವಾಗುತ್ತದೆ. ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್. ಪ್ರಸ್ತುತ CM ಯಾರು ಅಂದರೆ ಶಿವರಾಜ್ ಸಿಂಗ್ ಚೌಹಾಣ್ ಅಂತ ಹೇಳ್ತೀವಿ. ಶಿವರಾಜ್ ಸಿಂಗ್ ಚೌಹಾಣ್ ಪ್ರಸ್ತುತ ಇಲ್ಲಿನ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಪ್ರಸ್ತುತ ಗವರ್ನರ್ ಯಾರಂದರೆ ಮಂಗೂಬಾಯಿ ಸಿ ಪಟೇಲ್ ಎಂಬತಕ್ಕಂಥವರು ಪ್ರಸ್ತುತ ಗವರ್ನರ್ ಆಗಿದ್ದಾರೆ. ಇನ್ನು ಮಧ್ಯಪ್ರದೇಶ ಭಾರತದಲ್ಲಿ ವಿಸ್ತೀರ್ಣದಲ್ಲಿ 2ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಜನಸಂಖ್ಯೆಯಲ್ಲಿ 5ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಇನ್ನು ನೋಡಿ, ಮಧ್ಯಪ್ರದೇಶದಲ್ಲಿ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂದರೆ ನರ್ಮದಾ ನದಿ ಸ್ನೇಹಿತರೆ, ನರ್ಮದಾ ನದಿ. ನರ್ಮದಾ ನದಿಯನ್ನು ಮಧ್ಯಪ್ರದೇಶದಲ್ಲಿ ರೇವಾ ನದಿ ಎಂಬತಕ್ಕಂಥ ಹೆಸರಿನಿಂದಲೂ ಕರೀತಾರೆ. ಇದು ಪಶ್ಚಿಮಕ್ಕೆ ಹರಿತಕ್ಕಂಥ ಅತಿ ದೊಡ್ಡ ನದಿಗಳ ಪ್ರಮಾಣದಲ್ಲಿ ಒಂದಾಗಿದೆ. ಇನ್ನು ಭಾರತದ 5ನೇ ಅತಿ ಉದ್ದವಾಗಿರ್ತಕ್ಕಂಥ ನದಿ ನರ್ಮದಾ ನದಿ. ಮಧ್ಯಪ್ರದೇಶದ ಪ್ರಮುಖ ನ್ಯಾಷನಲ್ ಪಾರ್ಕ್ಗಳು ಅಂತ ಬಂದರೆ ನೋಡಿ, ಬಂಧವ್ಗಢ ನ್ಯಾಷನಲ್ 5 ಪ್ರಮುಖ ನ್ಯಾಷನಲ್ ಪಾರ್ಕ್ಗಳನ್ನು ನಿಮ್ಮ ಮುಂದೆ ನಾನು ತಂದಿದ್ದೀನಿ ನೋಡಿ. ಬಂಧವ್ಗಢ ನ್ಯಾಷನಲ್ ಪಾರ್ಕ್, ಪನ್ನಾ ರಾಷ್ಟ್ರೀಯ ಉದ್ಯಾನವನ, ಸಾತ್ಪುರ ರಾಷ್ಟ್ರೀಯ ಉದ್ಯಾನವನ, ಮಾಧವ ರಾಷ್ಟ್ರೀಯ ಉದ್ಯಾನವನ, ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ಪೆಂಚ್ ರಾಷ್ಟ್ರೀಯ ಉದ್ಯಾನವನ, ವನವಿಹಾರ್ ರಾಷ್ಟ್ರೀಯ ಉದ್ಯಾನವನಗಳು. ಈ 5 ರಾಷ್ಟ್ರೀಯ ಉದ್ಯಾನವನಗಳು ಮಧ್ಯಪ್ರದೇಶದ ಅತಿ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳಾಗಿವೆ ನೋಡಿ. ಈ ಒಂದು ಕರೆಂಟ್ ಅಫೇರ್ಸ್ ಮಾಹಿತಿಯನ್ನು ಬಿಸಿನೆಸ್ ಸ್ಟ್ಯಾಂಡರ್ಡ್ ಪೇಪರ್ನಲ್ಲಿ ಕೊಟ್ಟಿದ್ರು ನೋಡಿ. PM ಮೋದಿ ಟು ಲಾಂಚ್ ಮಧ್ಯಪ್ರದೇಶ್ ಸ್ಟಾರ್ಟಪ್ ಪಾಲಿಸಿ ಇಂಟ್ರಾಕ್ಟ್ ವಿತ್ ಪೀಪಲ್. ಏನು ಪೀಪಲ್ ಮಾತಾಡ್ತಾ ಇದ್ದಾರೆ ಬಗ್ಗೆ ಅಂತ ನೋಡಿ. ಡಿಸ್ಕ್ರಿಪ್ಷನ್ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ಸಂಜೆ 7 ಗಂಟೆಗೆ ಮಧ್ಯಪ್ರದೇಶದ ಆರಂಭಿಕ ನೀತಿ ಅಂದರೆ ಸ್ಟಾರ್ಟಪ್ ಅಂತ ಹೇಳ್ತೀವಿ, ಆರಂಭಿಕ ನೀತಿ ಮತ್ತು ಅನುಷ್ಠಾನ ಯೋಜನೆ 2022 ವಾಸ್ತವಿಕವಾಗಿ ಪ್ರಾರಂಭಿಸಿದ್ದಾರೆ ಮತ್ತು ಸ್ಟಾರ್ಟಪ್ ವಲಯದ ಜನರೊಂದಿಗೆ ಇಲ್ಲಿ ಸಂವಾದ ಕೂಡ ಅವರು ನಡೆಸಲಿದ್ದಾರೆ. ರಾಜ್ಯವನ್ನು ಉದ್ಯಮದ ಕೇಂದ್ರವನ್ನಾಗಿ ಮಾಡುವ ಈ ಪ್ರಯತ್ನಕ್ಕಾಗಿ ಮಧ್ಯಪ್ರದೇಶ ಸರ್ಕಾರವನ್ನು ಶ್ಲಾಘಿಸಿದ್ದಾರೆ. ಮಧ್ಯಪ್ರದೇಶ ಸರ್ಕಾರವು ತನ್ನ ಸ್ಟಾರ್ಟಪ್ ನೀತಿ ಮತ್ತು ಅನುಷ್ಠಾನ ಯೋಜನೆ 2022 ಪ್ರಾರಂಭಿಸಿದೆ. ಇಲ್ಲಿ ಕಾರಣ ಏನಂದರೆ ಉದಯೋನ್ಮುಖ ಉದ್ಯಮಿಗಳನ್ನು ಉತ್ತೇಜಿಸುವ ಗುರಿಯನ್ನು ಈ ಒಂದು ಪಾಲಿಸಿ ಹೊಂದಿದೆ ಸ್ನೇಹಿತರೆ. ರಾಜ್ಯದ ಯುವಕರ ಉದ್ಯಮಶೀಲತೆಯ ಕಲ್ಪನೆಗಳನ್ನು ಬಲಪಡಿಸಲು ಮತ್ತು ವಾಸ್ತವಕ್ಕೆ ತರಲು ಈ ಸ್ಟಾರ್ಟಪ್ ನೀತಿ ವಿಶೇಷವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಇನ್ನು ಸೆಕೆಂಡ್ನೇ ಕ್ವಶನ್ ನೋಡಿ, ಈ ಒಂದು ಕ್ವಶನ್ ದಿ ಹಿಂದೂ ಪೇಪರ್ನ ಅತ್ಯಂತ ಪ್ರಮುಖ ಮಾಹಿತಿಯಾಗಿದೆ ಫ್ರೆಂಡ್ಸ್. ನೋಡಿ, ಯಾವ ಸಂಸ್ಥೆಯು ರಾಷ್ಟ್ರೀಯ ಡೇಟಾ ಮತ್ತು ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮ್ ನೋಡಿ, ನ್ಯಾಷನಲ್ ಡೇಟಾ ಆ್ಯಂಡ್ ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದೆ. ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ, ನೀತಿ ಆಯೋಗ ಸ್ನೇಹಿತರೆ. ನೀತಿ ಆಯೋಗ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಹಾಗಾದರೆ ನೀತಿ ಆಯೋಗ ಅಂತಕ್ಕಂಥ ಅರ್ಥದಲ್ಲಿ ನೀತಿ ವಿಸ್ತೃತ ರೂಪವನ್ನು ಬರೀರಿ ಅಂತ ಕೇಳ್ಬೋದು. ನೀತಿ ಅಂದರೆ ಏನು ಗೊತ್ತಾ ನೋಡಿ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳ್ತೀವಿ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳ್ತೀವಿ. ನೀತಿ ಆಯೋಗದ ವಿಸ್ತೃತ ರೂಪ ಅದು.
ಹಾಗಾದರೆ ನೀತಿ ಆಯೋಗ ಜಾರಿಗೆ ಬಂದಿದ್ದು ಯಾವಾಗ ಅಂದರೆ ನೋಡಿ ಜನವರಿ 1, ಓಕೆ, ಜನವರಿ 1, 2015ರಲ್ಲಿ ಜಾರಿಗೆ ಮಾಡಲಾಗುತ್ತದೆ. ಸೊ ಇದಕ್ಕಿಂತ ಮುಂಚೆ ಇಲ್ಲಿ ಯೋಜನಾ ಆಯೋಗ ಅಂತ ಹೇಳುತ್ತೆ. ಸೊ ಈ ಯೋಜನಾ ಆಯೋಗವನ್ನು ರದ್ದು ಮಾಡಲಾಗುತ್ತದೆ ಯಾವಾಗ ಅಂದರೆ ನೋಡಿ ಆಗಸ್ಟ್ 13, 2014ರಲ್ಲಿ ಈ ಯೋಜನಾ ಆಯೋಗವನ್ನು ರದ್ದು ಮಾಡಿ ಜನವರಿ 1, 2015ರಲ್ಲಿ ನೀತಿ ಆಯೋಗವನ್ನು ಜಾರಿಗೆ ತರ್ತಾ ಇರ್ತಾರೆ. ನೋಡಿ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆಗಿರತಕ್ಕಂಥ ನೀತಿ ಆಯೋಗ ಇರುತ್ತದೆ. ಅಂದರೆ ಅದನ್ನು ರಾಜ್ಯ ನೀತಿ ಆಯೋಗ ಅಂತ ಹೇಳ್ತೀವಿ. ಸೊ ಕೇಂದ್ರದಲ್ಲಿ ನೀತಿ ಆಯೋಗದ ಯಾವಾಗಲೂ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಪ್ರಧಾನಮಂತ್ರಿಗಳಾಗಿರ್ತಾರೆ. ಪ್ರಸ್ತುತ ಕೇಂದ್ರದ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರಂದರೆ ರೀಸೆಂಟಾಗಿ ನೇಮಕಗೊಂಡಿರ್ತಕ್ಕಂಥವ್ರು ಸ್ನೇಹಿತರೆ, ಸುಮನ್ ಬೇರಿ ಅಂತ ಹೇಳ್ತೀವಿ, ಸುಮನ್ ಬೇರಿ. ಸೊ ರೀಸೆಂಟಾಗಿ ನೇಮಕಗೊಂಡಿದ್ದಾರೆ. ಇದು ಕೂಡ ಕರೆಂಟ್ ಅಫೇರ್ಸ್ಗೆ ನಿಮಗೆ ಯೂಸು. ಇನ್ನು ಪ್ರಸ್ತುತ CEO ಯಾರಂದರೆ ನೀತಿ ಆಯೋಗದ್ದು ಅಮಿತಾಬ್ ಕಾಂತ್ ಪ್ರಸ್ತುತ CEO ಆಗಿದ್ದಾರೆ. ಇನ್ನು ರಾಜ್ಯಕ್ಕೂ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಯೋಜನಾ ಆಯೋಗದ ಅಥವಾ ರಾಜ್ಯದ ನೀತಿ ಆಯೋಗದ ಮುಖ್ಯಸ್ಥರಾಗಿರುತ್ತಾರೆ. ಓಕೆ, ಸೊ ಒಂದೊಂದು ರಾಜ್ಯ ತನ್ನದೇ ಆಗಿರತಕ್ಕಂಥ ಉಪಾಧ್ಯಕ್ಷರನ್ನು ಮತ್ತು CEO ಒಳಗೊಂಡಿರುತ್ತದೆ. ನೆನ್ಪಿಟ್ಕೋಬೇಕು ನೀವು ಇದನ್ನು. ಓಕೆ, ಸೊ ಇನ್ನು ಮಾಹಿತಿಯ ಪ್ರಕಾರ ನೋಡಿ ನೀತಿ ಆಯೋಗ್ ಲಾಂಚ್ ದ ನ್ಯಾಷನಲ್ ಡೇಟಾ ಅಂಡ್ ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮ್. ಈ ಒಂದು ಮಾಹಿತಿ ಪೇಪರಲ್ಲಿ ಏನು ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ ನೀತಿ ಆಯೋಗ ಮುಕ್ತ ಸಾರ್ವಜನಿಕ ಬಳಕೆಗಾಗಿ ಓಕೆ ರಾಷ್ಟ್ರೀಯ ಡೇಟಾ ಮತ್ತು ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮನ್ನು ಪ್ರಾರಂಭಿಸಿದೆ. ನೋಡಿ ಮುಕ್ತ ಸಾರ್ವಜನಿಕ ಬಳಕೆ ಅಂತ ಹೇಳ್ತೀವಿ. ಇದರ ಉದ್ದೇಶದಿಂದಾಗಿ ಡೇಟಾವನ್ನು ಪ್ರವೇಶಿಸಬಹುದಾದ ಸಂವಾದಾತ್ಮಕ ಮತ್ತು ಬಳಕೆದಾರ ಸ್ನೇಹಿ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಾಗುವಂತೆ ಮಾಡುವ ಮೂಲಕ ಸಾರ್ವಜನಿಕ ಸರ್ಕಾರಿ ಡೇಟಾಕ್ಕೆ ಪ್ರವೇಶವನ್ನು ಪ್ರಜಾಪ್ರಭುತ್ವಗೊಳಿಸಲು ವೇದಿಕೆಯು ಗುರಿ ಹೊಂದಿದೆ. ಇದು ವಿವಿಧ ಸರ್ಕಾರಿ ಏಜೆನ್ಸಿಗಳಿಂದ ಮೂಲಭೂತ ಡೇಟಾಸೆಟ್ಗಳನ್ನು ಪ್ರಸ್ತುತಪಡಿಸುತ್ತದೆ ಮತ್ತು ವಿಶ್ಲೇಷಣೆ ಮತ್ತು ದೃಶ್ಯೀಕರಣಕ್ಕಾಗಿ ಸಾಧನಗಳನ್ನು ಒದಗಿಸುತ್ತದೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ಆಗಿದೆ. ಇದು ಕೂಡ ದಿ ಹಿಂದೂ ಪೇಪರಲ್ಲಿ ನೀಡಿರ್ತಕ್ಕಂಥದ್ದು. ನೋಡಿ ಮರುಭೂಮಿಯನ್ನು ಎದುರಿಸಲು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಅಂತ ಹೇಳ್ತೀವಿ. ಅಂದರೆ ನೋಡಿ ಇಲ್ಲಿ ಓಕೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡಿಸರ್ಟಿಫಿಕೇಷನ್. ಓಕೆ, ಡಿಸರ್ಟಿಫಿಕೇಷನ್ UNCCDನ ಪಕ್ಷಗಳ ಸಮ್ಮೇಳನ ಅಂದರೆ COP 15 ಅಂತ ಹೇಳಿದೆ. ಅಂದರೆ ನೋಡಿ ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್ ಅಂತ. COP ಅಂದರೆ ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್ 15ನೇ ಅಧಿವೇಶನವು ಯಾವ ದೇಶದಲ್ಲಿ ಇತ್ತೀಚೆಗೆ ನಡೆಯಿತು ಅಂತ ನೋಡೋದಾದರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ನಂಬರ್ 2 ಕೋಟ್ ಡಿ ಐವೋರ್. ಓಕೆ, ಸೊ ಇದು ಆಫ್ರಿಕಾ ಕಾಂಟಿನೆಂಟ್ನ ಪಶ್ಚಿಮದಲ್ಲಿ ಕಂಡುಬರುತ್ತದೆ. ಓಕೆ, ಸೊ ಈ ಕೋಟ್ ಡಿ ಐವೋರ್ನಲ್ಲಿ 2022ರ UNCCD ಅಂದರೆ ಯುನೈಟೆಡ್ ನೇಷನ್ ಕನ್ಸರ್ವೇಷನ್ ಟು ಕಾಂಬ್ಯಾಟ್ ಡಿಸರ್ಟಿಫಿಕೇಷನ್ನ 15ನೇ COP ಸಮ್ಮೇಳನ ನಡೆದಿದೆ. ಓಕೆ, ಸೊ ಹಾಗಾದರೆ ಈ ಸಮ್ಮೇಳನದ ಏನೇನು ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಸೊ ಈ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ 2016ರಲ್ಲಿ UPSC ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ಆ ಕ್ವಶನನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ನಾನು. ಓಕೆ, ಸರಿ, ಆಫ್ರಿಕಾ ಕಾಂಟಿನೆಂಟ್ ಮ್ಯಾಪನ್ನು ನೀವು ಗಮನಿಸ್ತಿರ್ಬೋದು. ನೋಡಿ ಆಫ್ರಿಕಾ ಕಾಂಟಿನೆಂಟಿಗೆ ಇಲ್ಲಿ ಕೆಳಗಡೆ ನಾನು ಬರ್ತಾ ಇದ್ದೀನಿ. ಸೊ ಇಲ್ಲಿ ಕಂಡು ಬರ್ತಕ್ಕಂಥ ಪ್ಲೇಸ್ ನೋಡಿ, ಇಲ್ಲಿ IC ಅಂತ ಇದೆ ಕೋಟ್ ಡಿ ಐವೋರ್. ಇದು ಚಿಕ್ಕ ದೇಶವಾಗಿದೆ ಇದೊಂದು. ಸೊ ಈ ದೇಶದ ರಾಜಧಾನಿ ಇಲ್ಲಿ ನೋಡಿ ಕಂಡು ಬರ್ತದೆ ಯಮೋನ್ಶುಕ್ಸ್ಕೋ ಎಂಬತಕ್ಕಂಥದ್ದು. ಈ ರಾಜಧಾನಿಯಲ್ಲಿಯೇ ಈ ಒಂದು ಈ COP UNCCDಯ ಸಮ್ಮೇಳನ ನಡೆದಿದೆ. ಓಕೆ, ಹಾಗಾದರೆ ಈ COP ಸಮ್ಮೇಳನಗಳು ಯಾವ ವರ್ಷದಿಂದ ಜಾರಿಗೆ ಬಂತು ಅಂತ ನೋಡೋದಾದರೆ ಸ್ನೇಹಿತರೆ ನೋಡಿ COP 1. ಓಕೆ, COP 1 ಏನಿದೆ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಮಾರ್ಚ್ 28ರಿಂದ ಏಪ್ರಿಲ್ 7ರವರೆಗೂ ಅಂದರೆ 1955ರಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಅಂದರೆ ನೋಡಿ ಜರ್ಮನಿ ದೇಶದ ಬರ್ಲಿನ್ನಲ್ಲಿ ಮೊಟ್ಟ ಮೊದಲ COP ಸಮ್ಮೇಳನ ನಡೆಯುತ್ತದೆ. ಓಕೆ, ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್ ಸಮ್ಮೇಳನ ನಡೆಯುತ್ತದೆ. ಎರಡನೇ ಸಮ್ಮೇಳನ ಅದೇ ವರ್ಷ ಅಂದರೆ COP 22 ಅಲ್ಲಿ
1996ಅಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ನಡೆಯುತ್ತದೆ. ಸೊ ಓಕೆನ ರೀಸೆಂಟಾಗಿ COP26 ಇದು 2021ರ ಸಮ್ಮೇಳನವಾಗಿದೆ. ಈ ಒಂದು ಸಮ್ಮೇಳನ ಗ್ಲಾಸ್ಗೋದಲ್ಲಿ ನಡೆದಿದೆ ಸ್ನೇಹಿತರೆ. ಓಕೆ, ಗ್ಲಾಸ್ಗೋದಲ್ಲಿ ಈ ಒಂದು ಸಮ್ಮೇಳನ ನಡೆದಿದೆ. UK ಜೊತೆಗೆ ಬ್ರಿಟನ್, ಉತ್ತರ ಐರ್ಲ್ಯಾಂಡ್ ದೇಶಗಳಲ್ಲಿ 2021ರ COP ಸಮ್ಮೇಳನ ನಡೆದಿದೆ. ಹಾಗಾದರೆ ಈಗ 2022ರ COP27 ಓಕೆ 27ನೇ ಆವೃತ್ತಿಯ ಸಮ್ಮೇಳನ ಎಲ್ಲಿ ನಡೆಯಲಿದೆ ಅಂದರೆ ಈಜಿಪ್ಟ್ನಲ್ಲಿ ನಡೆಯಲಿದೆ. ನೋಡಿ, ವೆರಿ ಇಂಪಾರ್ಟೆಂಟ್, ಇದು ಈಜಿಪ್ಟ್ ದೇಶದಲ್ಲಿ ನಡೆಯಲಿದೆ. ಈಜಿಪ್ಟ್ ದೇಶದಲ್ಲಿ ಶೇಮ್ ಎಲ್ ಶೇಖ್ ಎಂಬತಕ್ಕಂಥ ಒಂದು ಇದು ಬರುತ್ತದೆ. ಈಜಿಪ್ಟ್ ದೇಶದಲ್ಲಿ ಊರು, ಅಲ್ಲಿ ಈ ಒಂದು 2022ರ COP27 ಸಮ್ಮೇಳನ ನಡೆಯಲಿದೆ. ಓಕೆ, ಸೊ ಇದರ ಬಗ್ಗೆ ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ, ಇತ್ತೀಚೆಗೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಕೇಂದ್ರ ಸಚಿವರು ಅಂದರೆ ನಮ್ಮ ಭಾರತದ ಕೇಂದ್ರ ಸಚಿವರು ಕೋಟ್ ಡಿ ಐವೋರ್ ಅಂದರೆ ಪಶ್ಚಿಮ ಆಫ್ರಿಕಾದಲ್ಲಿ ನಡೆದಂತಹ ಮರುಭೂಮಿಯನ್ನು ಎದುರಿಸಲು ಯುನೈಟೆಡ್ ನೇಷನ್ಸ್ ಕನ್ಸರ್ವೇಷನ್ ಟು ಕಾಂಬ್ಯಾಟ್ ಡಿಸರ್ಟಿಫಿಕೇಶನ್ ಅಂದರೆ ಸೊ ಮರುಭೂಮಿ ಅಂತ ಹೇಳ್ತೀವಲ್ಲ. ಸೊ ಈ ಒಂದು ಪಕ್ಷಗಳ ಮೇಲಿನ COP15 15ನೇ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದರು. ಯಾರು? ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ನಮ್ಮ ಕೇಂದ್ರ ಸಚಿವರು. ಓಕೆ, ಸೊ ಇದರ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿ. ಇನ್ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡಿಸರ್ಟಿಫಿಕೇಶನ್ 15ನೇ ಅಧಿವೇಶನವು ಮೇ 9ರಿಂದ ಮೇ 20ರವರೆಗೂ ಕೋಟ್ ಡಿ ಐವರಿ ಅಂದರೆ ಐವರಿ ಕೋಸ್ಟ್ನಲ್ಲಿ ಅಬಿಡ್ಜಾನ್ನಲ್ಲಿ ನಡೆಯಲಿದೆ. ನೋಡಿ, ಐವರಿ ಕೋಸ್ಟ್ನ ಅಬಿಡ್ಜಾನ್ನಲ್ಲಿ ನಡೆಯಲಿದೆ. COP15 ಭೂಮಿಯ ಭವಿಷ್ಯದ ಸುಸ್ಥಿರ ನಿರ್ವಹಣೆಯಲ್ಲಿ ಪ್ರಗತಿಯನ್ನು ಹೆಚ್ಚಿಸಲು ಸರ್ಕಾರಗಳು, ಖಾಸಗಿ ವಲಯ, ನಾಗರಿಕ ಸಮಾಜ ಮತ್ತು ಪ್ರಪಂಚದಾದ್ಯಂತ ಇತರೆ ಪ್ರಮುಖ ಮಧ್ಯಸ್ಥಗಾರರ ನಾಯಕರನ್ನು ಒಟ್ಟುಗೂಡಿಸುತ್ತದೆ. ಕೇಂದ್ರ ಪರಿಸರ ಸಚಿವರಾಗಿರ್ತಕ್ಕಂಥ ಭೂಪೇಂದರ್ ಯಾದವ್ ಅವರು ಸಮ್ಮೇಳನಕ್ಕೆ ಭಾರತೀಯ ನಿಯೋಗವನ್ನು ಮುನ್ನಡೆಸಿದ್ದಾರೆ. ವೆರಿ ಇಂಪಾರ್ಟೆಂಟ್ ನೋಡಿ, ಈ ಒಂದು ಸಮ್ಮೇಳನಕ್ಕೆ ಕೇಂದ್ರ ಪರಿಸರ ಸಚಿವರಾಗಿರ್ತಕ್ಕಂಥ ಭೂಪೇಂದರ್ ಯಾದವ್ ಭಾಗವಹಿಸಿದ್ದಾರೆ ಅಂತಕ್ಕಂಥದ್ದು. ಓಕೆ, ಭಾರತವು ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಮಾಹಿತಿ ಅಂದರೆ ಸೆಪ್ಟೆಂಬರ್ 2019ರಲ್ಲಿ ನವದೆಹಲಿಯಲ್ಲಿ COP14ನೇ ಸಮ್ಮೇಳನವನ್ನು ಆಯೋಜಿಸಿತ್ತು. ಸೊ 15ನೇದು ಕೋಟ್ ಡಿ ಐವೋರ್ನಲ್ಲಿ ನಡೆದರೆ 2019ರ ನವದೆಹಲಿಯಲ್ಲಿ COP14 ಸಮ್ಮೇಳನ ನಡೆದಿದೆ. ಈ ಒಂದು ಸಮ್ಮೇಳನದಲ್ಲಿ ಭಾರತವು 2030ರ ವೇಳೆಗೆ 2.6 ಕೋಟಿ ಹೆಕ್ಟರ್ ನಾಶವಾದ ಭೂಮಿಯನ್ನು ಮರುಸ್ಥಾಪಿಸಲು ಕೆಲಸ ಮಾಡುತ್ತಿದೆ. ಓಕೆ, ಸೊ ನೋಡಿ, ಕಬ್ಜಾ ಮಾಡಿರ್ತಕ್ಕಂಥ ಭೂಮಿಯನ್ನು ಮತ್ತೆ ಅಂದರೆ ಸರಿಸುಮಾರು 2.6 ಕೋಟಿ ಹೆಕ್ಟರ್ ಅಂತ, ಈ ಕೋಟಿ ಹೆಕ್ಟರನ್ನು ಅದನ್ನ ಅರಣ್ಯೀಕರಣವನ್ನಾಗಿ ಮಾಡ್ತಕ್ಕಂಥ ಯೋಜನೆಗೆ 2030ಕ್ಕೆ ಹಾಕಿಕೊಂಡಿದೆ ಅಂತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬೇಕು. ಇನ್ನು 2015ನೇ COP ಸಮ್ಮೇಳನದ ಥೀಮ್ ನೋಡಿ, ಲ್ಯಾಂಡ್ ಲೈಫ್ ಲೆಜೆನ್ಸಿ ಫ್ರಮ್ ಸ್ಕೇರ್ಸಿಟಿ ಟು ಪ್ರಾಸ್ಪರಿಟಿ ಎಂಬತಕ್ಕಂಥದ್ದು 2022ರ ಥೀಮ್ ಆಗಿದೆ. ಅದು ನೋಡಿ, ಜಾಗತಿಕ ಪ್ರಯತ್ನಗಳು ನೋಡೋದಾದರೆ ಇದರಲ್ಲೇ ನೋಡಿ, ಈ ಒಂದು ಡಿಸ್ಕ್ರಿಪ್ಷನ್ ನಿಮಗೆ ತುಂಬಾ ಇಂಪಾರ್ಟೆಂಟು ಸ್ನೇಹಿತರೆ. ಓಕೆ, ಯಾವುದೇ ಕಾರಣಕ್ಕೂ ಡಿಸ್ಕ್ರಿಪ್ಷನ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಇದರಲ್ಲೇ ನಿಮಗೆ ಕ್ವಶನ್ ಕೇಳೋದು, ಮರುಭೂಮಿಯ ವಿರುದ್ಧ ಹೋರಾಡಲು ಯುನೈಟೆಡ್ ನೇಷನ್ UNCCD ಇದನ್ನು 1994ರಲ್ಲಿ ಸ್ಥಾಪಿಸಲಾಯಿತು. ಇದು ಪರಿಸರ ಮತ್ತು ಅಭಿವೃದ್ಧಿಯನ್ನು ಸಮರ್ಥನೀಯ ಭೂ ನಿರ್ವಹಣೆಗೆ ಸಂಪರ್ಕಿಸುವ ಏಕೈಕ ಕಾನೂನುಬದ್ಧ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. 14ನೇ ಒಂದು COP ಸಮ್ಮೇಳನ 2019ರಲ್ಲಿ ನವದೆಹಲಿಯಲ್ಲಿ ನಡೆದಿದೆ. ಇನ್ನು ಈ ಒಂದು ಯೋಜನೆ ಇಲ್ಲಿದೆ ಬಾನ್ ಚಾಲೆಂಜನ್ನು ಇಲ್ಲಿ ಒಂದು ಒಪ್ಪಂದ ಮಾಡಿಕೊಳ್ಳಲಾಯಿತು. 2020ರ ವೇಳೆಗೆ ವಿಶ್ವದ 150 ಮಿಲಿಯನ್ ಹೆಕ್ಟರ್ ಅರಣ್ಯನಾಶ ಮತ್ತು ನಾಶವಾದ ಭೂಮಿಯನ್ನು ಮರುಸ್ಥಾಪಿಸಲು 2030ರ ವೇಳೆಗೆ 350 ಮಿಲಿಯನ್ ಹೆಕ್ಟರ್ಗಳನ್ನು ತರುವುದು ಬಾನ್ ಚಾಲೆಂಜ್ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಸೊ ಈ ಒಂದು ಯೋಜನೆಯನ್ನು 14ನೇ COP ಸಮಿಟ್ನಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಯಿತು. ಇನ್ನು ನೆಕ್ಸ್ಟ್ ನೋಡಿ, ಗ್ರೇಟ್ ಗ್ರೀನ್ ವಾಲ್ ಯೋಜನೆಯನ್ನು ಕೂಡ ಇಲ್ಲಿ ಅನುಸರಿಸಲಾಗಿದೆ. ಅಂದರೆ ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿಯ ಉಪಕ್ರಮ
ಅಲ್ಲಿ ಸಹರಾನ್ ಆಫ್ರಿಕಾದ 11 ದೇಶಗಳು ಭೂ ಅವನತಿಯ ವಿರುದ್ಧ ಹೋರಾಡಲು ಮತ್ತು ಭೂದೃಶ್ಯಕ್ಕೆ ಸ್ಥಳೀಯ ಸಸ್ಯ ಜೀವನವನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನಗಳನ್ನು ಕೇಂದ್ರೀಕರಿಸಿದೆ. ನೋಡಿ, UPSCಯಲ್ಲಿ ಈ ಒಂದು ಕ್ವಶನನ್ನು ಕೇಳಿದ್ರು 2016ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ. ನೋಡಿ ಏನಂದರೆ, ಮರುಭೂಮಿಯನ್ನು ಎದುರಿಸಲು ವಿಶ್ವಸಂಸ್ಥೆಯ ಸಮಾವೇಶದ ಪ್ರಾಮುಖ್ಯತೆ ಮತ್ತು ಪ್ರಾಮುಖ್ಯತೆಗಳು ಯಾವುವು ಅಂತ ಕೆಳಗಡೆ ಈ ಒಂದು 3 ಆಪ್ಷನ್ ಕೊಟ್ಬಿಟ್ಟು ಯಾವುದು ಕರೆಕ್ಟ್ ಅಂತ ಕೇಳಿದ್ರು. ನೋಡಿ, ಇದು ನವೀನ ರಾಷ್ಟ್ರೀಯ ಕಾರ್ಯಕ್ರಮಗಳು ಮತ್ತು ಬೆಂಬಲಿತ ಅಂತಾರಾಷ್ಟ್ರೀಯ ಪಾಲುದಾರಿಕೆಗಳ ಮೂಲಕ ಪರಿಣಾಮಕಾರಿ ಕ್ರಿಯೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. 2016ರಲ್ಲಿ ಕೇಳಿದ್ದಾರೆ. ಎರಡನೇದಾಗಿ ಇದು ದಕ್ಷಿಣ ಏಷ್ಯಾ ಮತ್ತು ಉತ್ತರ ಆಫ್ರಿಕಾ ಪ್ರದೇಶಗಳ ಮೇಲೆ ವಿಶೇಷ ನಿರ್ದಿಷ್ಟ ಗಮನವನ್ನು ಹೊಂದಿದೆ ಮತ್ತು ಅದರ ಸಚಿವಾಲಯವು ಈ ಪ್ರದೇಶಗಳಿಗೆ ಹಣಕಾಸಿನ ಸಂಪನ್ಮೂಲಗಳ ಪ್ರಮುಖ ಭಾಗವನ್ನು ಹಂಚಿಕೆ ಮಾಡಲು ಅನುಕೂಲ ಮಾಡಿಕೊಡುತ್ತದೆ. ಮೂರನೇದು, ಮರುಭೂಮಿಯ ವಿರುದ್ಧದ ಹೋರಾಟದಲ್ಲಿ ಸ್ಥಳೀಯ ಜನರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ತಳಮಟ್ಟದ ವಿಧಾನಕ್ಕೆ ಇದು ಬದ್ಧವಾಗಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಸರಿಯಾದಂಥ ಉತ್ತರ ಏನು? ಆಪ್ಷನ್ ನಂಬರ್ ಸಿ ಸರಿಯಾದಂಥ ಉತ್ತರವಾಗಿತ್ತು. 1 ಮತ್ತು 3 ಸರಿಯಾದ ಉತ್ತರವಾಗಿತ್ತು ಇಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಅಂದರೆ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ 2022 ವಿಷಯ ಏನು ಅಂತ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ವಸ್ತು ಸಂಗ್ರಹಾಲಯಗಳ ಶಕ್ತಿ, ಪವರ್ ಆಫ್ ಮ್ಯೂಸಿಯಂ ಎಂಬತಕ್ಕಂಥದ್ದು 2022ರ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇನ ಥೀಮ್ ಆಗಿದೆ. ಓಕೆ, ಸೊ ಇನ್ನು ನೋಡಿ ಸಮುದಾಯ ನಿರ್ಮಾಣ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸಾಂಸ್ಕೃತಿಕ ವಿನಿಮಯದಲ್ಲಿ ವಸ್ತು ಸಂಗ್ರಹಾಲಯಗಳ ಮಹತ್ವದ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಮೇ 18ರಂದು ಪ್ರಪಂಚದಾದ್ಯಂತ ವಸ್ತು ಸಂಗ್ರಹಾಲಯಗಳಿಂದ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಆಚರಿಸಲಾಗುತ್ತದೆ. ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ನವದೆಹಲಿಯು ಈ ವರ್ಷದ ಮ್ಯೂಸಿಯಂ ಡೇ ಪವರ್ ಆಫ್ ಮ್ಯೂಸಿಯಂ ಎಂಬ ವಿಷಯದ ಅಡಿಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ಮತ್ತು ಕಾರ್ಯಕ್ರಮಗಳೊಂದಿಗೆ ವಾರದ ಆಚರಣೆಗಳನ್ನು ಆಯೋಜಿಸುತ್ತಿದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಈ ಒಂದು ಕ್ವಶನ್ ಫ್ರೆಂಡ್ಸ್ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿತ್ತು. ನೋಡಿ, ಫಿಲಿಪೈನ್ಸ್ ದೇಶದ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ಫರ್ಡಿನಾಂಡ್ ಬಾಂಗ್ ಮಾರ್ಕೋಸ್ ಜೂನಿಯರ್ ಎಂಬತಕ್ಕಂಥವರು ಇಲ್ಲಿ ಫಿಲಿಪೈನ್ಸ್ ದೇಶದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೋಡಿ, ಮಾಹಿತಿಯ ಪ್ರಕಾರ ಮಾರ್ಕೋಸ್ ಜೂನಿಯರ್ ಓಕೆ ಸೊ ವಿನ್ಸ್ ಫಿಲಿಪೈನ್ಸ್ ಪ್ರೆಸಿಡೆನ್ಸಿ ಇನಿಷಿಯಲ್ ಕೌಂಟ್ ಶೋ ಎಂಬತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಹಾಗಾದರೆ ಪೇಪರಲ್ಲಿ ಇದ್ರ ಬಗ್ಗೆ ಮಾಹಿತಿ ನೋಡಿ. ಫಿಲಿಪೈನ್ಸ್ನ ಬಹುನಿರೀಕ್ಷಿತ 2022ರ ಅಧ್ಯಕ್ಷೀಯ ಚುನಾವಣೆಯ ಫಲಿತಾಂಶವೆಂದರೆ ಮಾಜಿ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಫರ್ಡಿನಾಂಡ್ ಮಾರ್ಕೋಸ್ ಸೀನಿಯರ್ ಅವರ ಮಗ ಆಗಿರತಕ್ಕಂಥ ಫರ್ಡಿನಾಂಡ್ ಬಾಂಗ್ ಮಾರ್ಕೋಸ್ ಜೂನಿಯರ್ ಇಲ್ಲಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ. ಸೊ ಇವರು ವಿವಾದಾತ್ಮಕ ರೂಡ್ರಿಗೋ ಡುಟರ್ಡೆ ಅವರ ನಂತರ ದೇಶದ 17ನೇ ಅಧ್ಯಕ್ಷರಾಗಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬೇಕು. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಆಲ್ರೆಡಿ ಈ ಕ್ವಶನನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಭಾರತದ ಮೊದಲ ಅಮೃತ ಸರೋವರ ಯಾವ ರಾಜ್ಯದಲ್ಲಿ ಉದ್ಘಾಟನೆಗೊಂಡಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದರೆ, ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ, ಉತ್ತರ ಪ್ರದೇಶ ಸ್ನೇಹಿತರ. ನೋಡಿ, ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರಾಗಿರ್ತಕ್ಕಂಥ ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರು ಉತ್ತರ ಪ್ರದೇಶದ ರಾಂಪುರದಲ್ಲಿ ದೇಶದ ಮೊದಲ ಅಮೃತ ಸರೋವರವನ್ನು ಉದ್ಘಾಟಿಸಿದರು. ಸ್ಥಳೀಯ ಜನರ ಮತ್ತು ಸ್ಥಳೀಯ ಶಾಲಾ ಮಕ್ಕಳ ಸಹಾಯದಿಂದ ಕೊಳಕು ಹೊಂಡವನ್ನು ಹೊಸ ತಡೆಗೋಡೆ, ಗಡಿಗೋಡೆ, ಫುಡ್ ಕೋರ್ಟ್, ಕಾರಂಜಿಗಳು ಮತ್ತು ಬೆಳಕಿನೊಂದಿಗೆ ಪರಿವರ್ತಿಸಲಾಗಿದೆ. ಭಾರತಕ್ಕೆ ಸ್ವತಂತ್ರ ಬಂದ 75ನೇ ವರ್ಷದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 75 ಜಲಮೂಲಗಳನ್ನು ಹೊಂದುವಂತೆ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ನಡೆದಂತಹ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಹೇಳಿದರು. ಸೊ ಇದರ ಯೋಜನೆಯಡಿಯಲ್ಲಿ ಭಾರತದಲ್ಲಿಯ ಮೊಟ್ಟ ಮೊದಲ ಅಮೃತ ಸರೋವರವನ್ನು ಉತ್ತರ ಪ್ರದೇಶದ ರಾಂಪುರ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಎಂದು ಇಲ್ಲಿ ಗಮನಿಸಬೇಕು. ಸೊ ಈ ಒಂದು ಯೋಜನೆಯಡಿಯಲ್ಲಿ ಕನಿಷ್ಠ 75 ಜಲಮೂಲಗಳನ್ನು ಪ್ರತಿ ವರ್ಷ ಪ್ರತಿ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಬೇಕೆಂಬುದು ಇದರ ಉದ್ದೇಶವಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಅಸ್ಸಾಂನ ಗೌಹಾಟಿ ಓಕೆ ಅಸ್ಸಾಂನ ರಾಜಧಾನಿಯನ್ನು ಗುವಾಹಟಿ. ಸೊ ಈ ಗುವಾಹಟಿ ಹೈಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ?
ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ನಂಬರ್ ಎ ನೋಂಗ್ ಮೈಕಾಫಾಮ್ ಕೋಟೇಶ್ವರ ಸಿಂಗ್ ಎಂಬತಕ್ಕಂಥವರು ಪ್ರಸ್ತುತ ಅಸ್ಸಾಂನ ಗೌಹಾಟಿಯ ನೂತನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿದ್ದಾರೆ. ಇಲ್ಲಿ ಅಸ್ಸಾಂನ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ನೋಡಿ, ಅಸ್ಸಾಂನ ರಾಜಧಾನಿ ಪ್ರಸ್ತುತ ದಿಸ್ಪುರ. ಓಕೆ, ಅಸ್ಸಾಂನ ರಾಜಧಾನಿ ದಿಸ್ಪುರವಾಗಿದೆ. ಅಸ್ಸಾಂ ಜಾರಿಗೆ ಬಂದಿದ್ದು ಜನವರಿ 26, 1950ರಲ್ಲಿ ಅಸ್ಸಾಂನ ಭಾರತದ ರಾಜ್ಯವಾಗಿ ಮಾಡಿಕೊಳ್ಳಲಾಗುತ್ತದೆ. ಅಸ್ಸಾಂನ ಪ್ರಸ್ತುತ ಗವರ್ನರ್ ಯಾರಂದರೆ ನೋಡಿ, ಜಗದೀಶ್ ಮುಖಿ ಎಂಬತಕ್ಕಂಥವ್ರು ಅಸ್ಸಾಂನ ಗವರ್ನರ್. ಅಸ್ಸಾಂನ ಪ್ರಸ್ತುತ CM ಹಿಮಂತ್ ಬಿಶ್ವ ಶರ್ಮಾ ಎಂಬತಕ್ಕಂಥವ್ರು ಪ್ರಸ್ತುತ CM. ಅಸ್ಸಾಂನ ಅತಿ ದೊಡ್ಡ ನದಿ ಅಂದರೆ ಬ್ರಹ್ಮಪುತ್ರ ನದಿ ಸ್ನೇಹಿತರೆ. ಬ್ರಹ್ಮಪುತ್ರ ನದಿ ಅಸ್ಸಾಂನ ಅತಿ ದೊಡ್ಡ ನದಿ. ಬ್ರಹ್ಮಪುತ್ರ ನದಿ ಏನಿದೆ ಅಸ್ಸಾಂನಲ್ಲಿ ಒಂದು ಮಜೂಲಿ ಎಂಬತಕ್ಕಂಥ ದ್ವೀಪವನ್ನು ನಿರ್ಮಾಣ ಮಾಡುತ್ತದೆ ಸ್ನೇಹಿತರೆ. ಓಕೆ, ಸೊ ಮಜೂಲಿ ಇಲ್ಲಿ ಬ್ರಹ್ಮಪುತ್ರ ನದಿ ಹಿಂಗೆ ಬಂದು ನೋಡಿ, ಇಲ್ಲಿ ಈ ಕಡೆ ಒಂದು ಭಾಗ, ಸೊ ಈ ಕಡೆ ಒಂದು ಭಾಗ ಬಂದು ಮತ್ತೆ ಕೂಡಿ ಮುಂದಕ್ಕೆ ಹರಿಯುತ್ತದೆ. ಈ ಥರ ಈ ಒಂದೇ ನದಿ ಈ ಎರಡು ಬೇರೆ ಬೇರೆಯಾಗಿ ಬಂದು ಹರಿತಕ್ಕಂಥ ದ್ವೀಪಗಳನ್ನು ಮಧ್ಯೆ ಇರತಕ್ಕಂಥ ಈ ದ್ವೀಪವನ್ನು ನಾವು ಮಜೂಲಿ ಎಂಬತಕ್ಕಂಥ ಹೆಸರಿಂದ ಕರಿತೀವಿ. ಓಕೆ, ಸೊ ಅತಿ ದೊಡ್ಡ ಮಜೂಲಿ ಗ್ರೀನ್ ಲ್ಯಾಂಡಲ್ಲಿದೆ. ಓಕೆ, ಸೊ ಭಾರತದ ಅತಿ ದೊಡ್ಡ ಮತ್ತು ಏಷ್ಯಾದ ಅತಿ ದೊಡ್ಡ ಮಜೂಲಿ ಯಾವುದಂದರೆ ಅದು ಅಸ್ಸಾಂನಲ್ಲಿರ್ತಕ್ಕಂಥ ಈ ಮಜೂಲಿಯಾಗಿದೆ. ಈ ಮಜೂಲಿಯನ್ನೇನಿದೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿಲ್ಲೆಯೆಂದಾಗಿ ಘೋಷಿಸಿದ ಮೊದಲ ದ್ವೀಪ ಇದಾಗಿದೆ. ಓಕೆ, ಸೊ ಇದು ಕೂಡ ಕರೆಂಟ್ ಅಫೇರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇನ್ನು ಅದರ ಜೊತೆಗೆ ಅಸ್ಸಾಂನಲ್ಲಿ ಇರ್ತಕ್ಕಂಥ ಐದು ಪ್ರಮುಖ ನ್ಯಾಷನಲ್ ಪಾರ್ಕ್ಗಳು ಅಂತ ನೋಡೋದಾದರೆ ನೋಡಿ, ಕಾಜಿರಂಗ್ ನ್ಯಾಷನಲ್ ಪಾರ್ಕ್ ಅತ್ಯಂತ ಪ್ರಮುಖ ನ್ಯಾಷನಲ್ ಪಾರ್ಕ್. ಎರಡನೇದು ದಿಬ್ರು ಸಿಕಾವ್. ಓಕೆ, ದಿಬ್ರು ಸಿಕಾವ್ ನ್ಯಾಷನಲ್ ಪಾರ್ಕ್. ನಂತರ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್. ಮಧ್ಯಪ್ರದೇಶ ಅಂತ ಬಂದರೆ ಸಂಜೀವ್ ಗಾಂಧಿ. ಓಕೆ, ಸೊ ಅಸ್ಸಾಂ ಅಂತ ಬಂದರೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್. ಇನ್ನು ಮಾನಸ ನ್ಯಾಷನಲ್ ಪಾರ್ಕ್, ಇನ್ನು ನಮೇರಿ ರಾಷ್ಟ್ರೀಯ ಉದ್ಯಾನವನ. ಈ 5 ರಾಷ್ಟ್ರೀಯ ಉದ್ಯಾನವನಗಳು ಅಸ್ಸಾಂ ರಾಜ್ಯದ ಅತ್ಯಂತ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳಾಗಿವೆ ಅಂತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬೇಕು. ನೋಡಿ, ಅಸ್ಸಾಂನ ಗೌಹಾಟಿ ಹೈಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಯಾಗಿ ನ್ಯಾಯಮೂರ್ತಿ ನೋಂಗ್ ಪೈಕಾಮ್ ಕೋಟೇಶ್ವರ ಸಿಂಗ್ ಅವರು ನೇಮಕ ಮಾಡಲಾಗಿದೆ. ಗಮನಾರ್ಹವೆಂದರೆ ಜಸ್ಟಿಸ್ ನೋಂಗ್ಪೇಕಾ ಕೋಟೇಶ್ವರ ಸಿಂಗ್ ಅವರು ಅಸ್ಸಾಂನ ಗೌಹಾಟಿ ಹೈಕೋರ್ಟ್ನ ಅತ್ಯಂತ ಹಿರಿಯ ನ್ಯಾಯಾಧೀಶರಾಗಿದ್ದಾರೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮ್ಯಾಡ್ಸೋಹಿಡೆ ಹಾವಿನ ಪಳೆಯುಳಿಕೆಯನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ನಂಬರ್ ಸಿ, ಲಡಾಖ್. ಮಾಹಿತಿ ಪ್ರಕಾರ ಏನು ಒಳಗೊಂಡಿದೆ ಅಂತ ನೋಡೋದಾದರೆ ನೋಡಿ, ಲಡಾಖ್ನ ಹಿಮಾಲಯ ಪರ್ವತಗಳಲ್ಲಿ ಮ್ಯಾಡ್ಸೋಹಿಡೆ ಹಾವಿನ ಪಳೆಯುಳಿಕೆಯನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಮ್ಯಾಡ್ಸೋಹಿಡೆ ಮಧ್ಯಮ ಗಾತ್ರದ ದೈತ್ಯಾಕಾರದ ಹಾವುಗಳ ಅಳಿವಿನಂಚಿನಿರುವ ಗುಂಪು. ನೋಡಿ, ಇದು ಒಂದು ಅಳಿವಿನಂಚಿನಲ್ಲಿರುವ ಗುಂಪಾಗಿದೆ. ಈ ಸಂಶೋಧನೆಯು ಭಾರತೀಯ ಉಪಖಂಡದಲ್ಲಿರುವ ಅಪರೂಪದ ಸರ್ಪ ಜಾತಿಯ ಅಸ್ತಿತ್ವವನ್ನು ಎತ್ತಿ ತೋರಿಸುತ್ತಿದೆ. ಅವರು 30 ಅಡಿ ಉದ್ದ ಬೆಳೆಯುತ್ತದೆ ಈ ಹಾವು. ಸೊ ಇನ್ನು ವಾಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಜಿಯಾಲಜಿ, ಡೆಹ್ರಾಡೂನ್ ಪಂಜಾಬ್ ವಿಶ್ವವಿದ್ಯಾಲಯ, IIT ರೂಪರ್ ಮತ್ತು ಸ್ಲೋವಾಕಿಯಾದ ಕೊಮೆರಿಯಾಸ್ ವಿಶ್ವವಿದ್ಯಾಲಯದ ಸಂಸ್ಥಾಪಕರು ಈ ಒಂದು ಅಧ್ಯಯನ ಮಾಡಿ ಈ ದೈತ್ಯಾಕಾರದ ಹಾವುಗಳ ಅಳಿವಿನಂಚಿರುವ ಗುಂಪನ್ನು ಆಗಿರತಕ್ಕಂಥ ಮ್ಯಾಡ್ಸೋಹಿಡೆ ಹಾವಿನ ಪಳೆಯುಳಿಕೆಯನ್ನು ಪತ್ತೆ ಹಚ್ಚಿದ್ದಾರೆ ಎಂಬುದು ಇಲ್ಲಿ ನೀವು ಗಮನಿಸಬಹುದು. ಓಕೆ ನೋಡಿ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಈ ಒಂದು ಕ್ವಶನ್ ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿ ಆಗಿದೆ. ಶ್ರೀಲಂಕಾ ದೇಶದ ನೂತನ ಪ್ರಧಾನಿಯಾಗಿ ಯಾರು ಇತ್ತೀಚೆಗೆ ನೇಮಕಗೊಂಡಿದ್ದಾರೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ ರನಿಲ್ ವಿಕ್ರಮಸಿಂಘೆ. ನೋಡಿ, ಶ್ರೀಲಂಕನ್ PM ರನಿಲ್ ವಿಕ್ರಮಸಿಂಘೆ induct 4 ministers into his cabinet including GL ಪ್ಯಾರಿಸ್ ಆಸ್ ಫಾರಿನ್ ಮಿನಿಸ್ಟರ್. ನೋಡಿ, 4 ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನು ಇವರು ಇಲ್ಲಿ ಸೇರಿಸಿದ್ದಾರೆ. ನೋಡಿ, ಶ್ರೀಲಂಕಾದ ನೂತನ ಪ್ರಧಾನಿಯಾಗಿ ನೇಮಕಗೊಂಡ ರನಿಲ್ ವಿಕ್ರಮಸಿಂಘೆ ಅವರು ನಿನ್ನೆ ತಮ್ಮ ಸಂಪುಟಕ್ಕೆ GL ಪ್ಯಾರಿಸ್ ಸೇರಿದಂತೆ 4 ಸಚಿವರನ್ನು ವಿದೇಶಾಂಗ ಸಚಿವರಾಗಿ ಸೇರ್ಪಡೆಗೊಳಿಸಿದ್ದಾರೆ. ದೇಶದ ಹೊಸ ಪ್ರಧಾನಮಂತ್ರಿ ಆರ್ಥಿಕತೆಯನ್ನು ಪುನರ್ ನಿರ್ಮಾಣ ಮಾಡುವ ಪ್ರಯತ್ನಗಳ ಮೇಲೆ
ಕೇಂದ್ರೀಕರಿಸಲು ಸರ್ಕಾರ ರಚನೆಯನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಗ್ರಾಮೀಣ ಬುಡಕಟ್ಟು ತಾಂತ್ರಿಕ ತರಬೇತಿ ಯೋಜನೆಯನ್ನು ಯಾವ ಸ್ಥಳದಿಂದ ಉದ್ಘಾಟಿಸಲಾಯಿತು? ನೋಡಿ, ರೂರಲ್ ಟ್ರಿಬ್ಯುನಲ್ ಟೆಕ್ನಿಕಲ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಸೊ ಇದನ್ನು ಯಾವ ಸ್ಥಳದಿಂದ ಉದ್ಘಾಟನೆ ಮಾಡಲಾಯಿತು ಅಂತ ಕೇಳಿದ್ದಾರೆ. ಸೊ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ, ಭೂಪಾಲ್, ಮಧ್ಯಪ್ರದೇಶದ ಭೂಪಾಲ್ ಅಂತ ಹೇಳ್ತೀವಿ. ನೋಡಿ, ರಾಜ್ಯ ಸಚಿವ, ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವಾಲಯ ರಾಜೀವ್ ಚಂದ್ರಶೇಖರ್ ಅವರು ನೈಪುಣ್ಯ ಬುಡಕಟ್ಟು ಯುವಕರಿಗೆ ಪೈಲಟ್ ಪ್ರಾಜೆಕ್ಟನ್ನು ಪ್ರಾರಂಭಿಸಿದರು. ಗ್ರಾಮೀಣ ಬುಡಕಟ್ಟು ತಾಂತ್ರಿಕ ತರಬೇತಿ ಕೇಂದ್ರವು ಸಂಶೋಧನೆ ಮತ್ತು ಕೈಗಾರಿಕಾ ಸಿಬ್ಬಂದಿ ಕಾರ್ಯಕ್ಷಮತೆ ಕೇಂದ್ರದಲ್ಲಿ CRISF ಭೂಪಾಲ್ ಈ ಯೋಜನೆಯ ಭಾರತದ 6 ರಾಜ್ಯಗಳಿಂದ ಆಯ್ಕೆಯಾದ 17 ಜಿಲ್ಲೆಗಳ ಸುಮಾರು 250 ಫಲಾನುಭವಿಗಳಿಗೆ ತರಬೇತಿ ನೀಡುವ ಪ್ರಯತ್ನಿಸುತ್ತಿದೆ ಎಂದು ಇಲ್ಲಿನ ಪ್ರಮುಖ ಪತ್ರಿಕೆ ತಿಳಿಸಿದೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಈ ಒಂದು ಕ್ವಶನ್ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನ ಮಾಹಿತಿ ಆಗಿದೆ. ನೋಡಿ, ಡ್ಯಾಶ್ ಪಂದ್ಯದ ಗೆಲುವಿನ ಸರಣಿಯೊಂದಿಗೆ ಸೆರೆನಾ ವಿಲಿಯಮ್ಸ್ಗೆ ಸಮನಾದ ಅಗ್ರ ಟೆನ್ನಿಸ್ ಆಟಗಾರ್ತಿ ಇಗಾ ಸ್ವಿಯಾಟೆಕ್. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ 27. ನೋಡಿ, 27 ಪಂದ್ಯಗಳನ್ನು ಗೆಲ್ಲುವ ಮೂಲಕ ಅಗ್ರ ಟೆನ್ನಿಸ್ ಆಟಗಾರ್ತಿಯಾಗಿರತಕ್ಕಂಥ ಸೆರೆನಾ ವಿಲಿಯಮ್ಸ್ ಅವರ 27 ದಾಖಲೆಗೆ ಸಮನಾಗಿದ್ದಾರೆ ಅಥವಾ ಈ ದಾಖಲೆಯನ್ನು ಮುರಿದಿದ್ದಾರೆ ಅಗ್ರ ಟೆನ್ನಿಸ್ ಆಟಗಾರ್ತಿಯಾಗಿರತಕ್ಕಂಥ ಪ್ರಸ್ತುತ ಇಗಾ ಸ್ವಿಯಾಟೆಕ್. ಓಕೆ, ಮಾಹಿತಿಯ ಪ್ರಕಾರ ನೋಡಿ ಸ್ವಿಯಾಟೆಕ್ ಈಕ್ವಲ್ಸ್ ಸೆರೆನಾ ವಿಲಿಯಮ್ಸ್ ವಿತ್ 27 ಮ್ಯಾಚ್ ವಿನ್ನಿಂಗ್ಸ್ ಸ್ಟ್ರೀಟ್ ಎಂಬ ಮಾಹಿತಿ ನೀಡಿದ್ದಾರೆ. ನೋಡಿ, ಸ್ವಿಯಾಟೆಕ್ 27 ಪಂದ್ಯಗಳ ಗೆಲುವಿನೊಂದಿಗೆ ಸೆರೆನಾ ವಿಲಿಯಮ್ಸ್ ಅವರನ್ನು ಸರಿಗಟ್ಟಿದ್ದಾರೆ. ಶನಿವಾರ ನಡೆದ ಪಂದ್ಯದಲ್ಲಿ ಅಗ್ರ ಶ್ರೇಯಾಂಕದ ಆಟಗಾರ್ತಿ ಇಗಾ ಸ್ವಿಯಾಟೆಕ್ ಅವರು ನೋಡಿ ಅರೀನಾ ಸಬಲೆಂಕಾ ಅವರನ್ನು ಮಣಿಸಿ 27 ಪಂದ್ಯಗಳಿಗೆ ತನ್ನ ಗೆಲುವಿನ ಓಟವನ್ನು ವಿಸ್ತರಿಸಿ ಇಟಾಲಿಯನ್ ಓಪನ್ ಫೈನಲನ್ನು ಪ್ರವೇಶಿಸಿದ್ದಾರೆ. ಓಕೆ, ಇಟಾಲಿಯನ್ ಓಪನ್ ಕ್ರೀಡೆ ನಡೀತಾ ಇದೆ, ಇಲ್ಲಿ ಫೈನಲನ್ನು ಪ್ರವೇಶಿಸಿದ್ದಾರೆ ಇಗಾ ಸ್ವಿಯಾಟೆಕ್. ನೋಡಿ, ಈ ಒಂದು ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಈ ಒಂದು ಕ್ವಶನ್ ದಿ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನ ಮಾಹಿತಿ ಆಗಿದೆ. ನೋಡಿ, ಇದಕ್ಕಿಂತ ಮುಂಚೆ ಯಾರು ನಿನ್ನೆಯ ಪ್ರಜಾವಾಣಿ ಪೇಪರ್ ಮಧ್ಯಾಹ್ನ 2:45ಕ್ಕೆ ಹಾಕಿದ್ದು ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಪ್ರತಿದಿನ ಕನ್ನಡದ ಪ್ರಜಾವಾಣಿ ಸೇರಿದಂತೆ ಎಲ್ಲ ಪೇಪರ್ನ ಮಾಹಿತಿಯನ್ನು ಪ್ರತಿದಿನ ಮಧ್ಯಾಹ್ನ 2:45ಕ್ಕೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ನಡದ ಎಲ್ಲ ಪೇಪರ್ನ ಮಾಹಿತಿಯನ್ನು ಹಾಕಿರ್ತೀನಿ. ಯಾರು ಇನ್ನೂ ನೋಡಿಲ್ಲ ಹೋಗಿ ಅದನ್ನ ವಾಚ್ ಮಾಡಿ. ನೋಡಿ, ಇತ್ತೀಚೆಗೆ ಜಾಗತಿಕ ಹೂಡಿಕೆ ಕಂಪನಿ, ಜಾಗತಿಕ ಹೂಡಿಕೆ ಕಂಪನಿಯಾದ ಮೋರ್ಗನ್ ಸ್ಟ್ಯಾನ್ಲಿ, ಮೋರ್ಗನ್ ಸ್ಟ್ಯಾನ್ಲಿ ಒಂದು ಜಾಗತಿಕ ಹೂಡಿಕೆ ಕಂಪನಿ ಸ್ನೇಹಿತರ. ಈ ಮೋರ್ಗನ್ ಸ್ಟ್ಯಾನ್ಲಿ ಏನಿದೆ ಭಾರತದ GDP 2023ಕ್ಕೆ ಎಷ್ಟು ಶೇಕಡ ಇರಲಿದೆ ಎಂದು ಮುನ್ಸೂಚನೆ ನೀಡಿದೆ ಅಂತಂದರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ನಂಬರ್ 1 7.6. ಇದೇ ಮೋರ್ಗನ್ ಸ್ಟ್ಯಾನ್ಲಿ ಕಂಪನಿ ವಾರ್ ಅಂದರೆ ಉಕ್ರೇನ್ ರಷ್ಯಾ ವಾರ್ ನಡೆಯೋದಕ್ಕಿಂತ ಮುಂಚೆ ಭಾರತದ GDP 2023ಕ್ಕೆ 7.9ರಷ್ಟು ಇರಲಿದೆ ಅಂತ ಹೇಳಿತ್ತು. ಸೊ ಈಗ ಎಲ್ಲ ದೇಶಗಳ ಆಹಾರ ಪದಾರ್ಥಗಳು ಹೆಚ್ಚಿನ ಬೆಲೆ, ಅದರ ಜೊತೆಗೆ ತೈಲ ಬಿಕ್ಕಟ್ಟಿನಿಂದಾಗಿ ಸ್ವಲ್ಪ ಹಣಕಾಸಿನ ಪ್ರಭಾವ, ಹಣದುಬ್ಬರದ ಪ್ರಮಾಣ ಜಾಸ್ತಿಯಾಗುವ ಉದ್ದೇಶದಿಂದಿರುವುದರಿಂದ ಭಾರತದ 2023ರ ಒಂದು GDP ಮುನ್ಸೂಚನೆಯನ್ನು 7.6ಕ್ಕೆ ತಗ್ಗಿಸಿದೆ ಸ್ನೇಹಿತರ. ಓಕೆ, ನೋಡಿ, ಮೋರ್ಗನ್ ಸ್ಟ್ಯಾನ್ಲಿ ಜಾಯಿನ್ IMF UBS /India's GDP growth for financial year 2022 ಅಂತ ಹಾಕಿದ್ದಾರೆ. ನೋಡಿ, ಮಾಹಿತಿಯ ಪ್ರಕಾರ ಏನು ಒಳಗೊಂಡಿದೆ ಅಂತ ನೋಡೋದಾದರೆ, ಜಾಗತಿಕ ಮಂದಗತಿ, ಹೇರುತ್ತಿರುವ ಕಚ್ಚಾ ತೈಲ ಬೆಲೆಗಳು ಮತ್ತು ದುರ್ಬಲ ದೇಶೀಯ ಬೇಡಿಕೆಯು ಏಷ್ಯಾದ 3ನೇ ಅತಿದೊಡ್ಡ ಆರ್ಥಿಕತೆಯ ಮೇಲೆ ಟೂಲ್ ತೆಗೆದುಕೊಳ್ಳುತ್ತಿದೆ ಎಂದು ಮೋರ್ಗನ್ ಸ್ಟ್ಯಾನ್ಲಿ ವರದಿ ಹೇಳಿದೆ. 2023ರ ಹಣಕಾಸು ವರ್ಷದಲ್ಲಿ ಒಟ್ಟು ದೇಶೀಯ ಉತ್ಪನ್ನ GDP ಬೆಳವಣಿಗೆಯು ಶೇಕಡ 7.6 ಮತ್ತು 2024ರ ಆರ್ಥಿಕ ವರ್ಷಕ್ಕೆ 6.7 ಆಗಿರುತ್ತದೆ ಎಂದು ಟಿಪ್ಪಣಿಯಲ್ಲಿ ಬ್ರೋಕರೇಜ್ ಉಲ್ಲೇಖಿಸಿದೆ. ಇದು ಹಿಂದಿನ ಅಂದಾಜುಗಳಿಗಿಂತ 30 ಬೇಸಿಸ್ ಪಾಯಿಂಟ್ಗಳು ಕಡಿಮೆಯಾಗಿದೆ ಎಂಬುದು ಇಲ್ಲಿ ನೀವು ನೀಡಿರ್ತಕ್ಕಂಥ ಇದರಲ್ಲಿ ಗಮನಿಸಬಹುದು.
ಸೊ ನಿನ್ನೆಯ ಪ್ರಜಾವಾಣಿ ಪೇಪರ್ದು ಮತ್ತು ನಿನ್ನೆಯ ನ್ಯೂಸನ್ನು ಯಾರು ನೋಡಿಲ್ಲ ಹೋಗಿ ನೋಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.